ವೆಲ್ಕಮ್ ಬ್ಯಾಕ್ ಟು ರಮ್ಯಾಸ್ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆಗಿದೆ ನಾನು ವ್ಲಾಗ್ ಮಾಡಿ. ಸೊ ಇವತ್ತು ನಾನು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ. ಸೊ ಒಂದು ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ನಾವು ಸಕಲೇಶ್ಪುರದಲ್ಲಿ ಇದ್ದೀವಿ. ಸೊ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಚಿಕ್ಕಮಂಗ್ಳೂರು ರೀಚ್ ಆಗ್ತೀವಿ. ಸೊ ಚಿಕ್ಕಮಂಗ್ಳೂರು ರೀಚ್ ಆದಮೇಲೆ ನಾವು ಇಲ್ಲಿ ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ, ಹೇಗಿರುತ್ತೆ ನಮ್ಮ ಟ್ರಾವೆಲ್ ವ್ಲಾಗ್ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾವು ಮೈಸೂರಿಂದ ಹೊರಟಿದ್ದು ಒಂದು 5:45-6 ಗಂಟೆ ಅಷ್ಟೊತ್ತಿಗೆ ನಾವು ಹೊರಟ್ವಿ. ಆಲ್ಮೋಸ್ಟ್ ನಾವು ಚಿಕ್ಕಮಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಸೊ ಆನ್ ದ ವೇ ಒಳ್ಳೆ ವ್ಯೂಸ್ ಎಲ್ಲ ಆಯಿತು. ಒಂದು 10-10:30-11 ಗಂಟೆ ಅಷ್ಟೊತ್ತಿಗೆ ನಾವು ಬೆಟ್ಟದ ಭೈರೇಶ್ವರ ಟೆಂಪಲ್ ಹತ್ರ ಬಂದ್ವಿ. ಸೊ ನಾವು ಹೋಗಿದ್ದ ದಿನ ಅಷ್ಟೊಂದು ಜನ ಇರಲಿಲ್ಲ. ಬಟ್ ನಾವು ಟೆಂಪಲ್ ರೀಚ್ ಆಗ್ತಿದ್ದಂಗೆ ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ರು ಅವತ್ತು. ಸೊ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂದಷ್ಟು ಕಪಲ್ಸ್ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನೋಡಿಕೊಂಡು ಮುಂದೆ ಟೆಂಪಲ್ ಹೋಗ್ತಾ ಇದ್ವಿ. ಅವತ್ತು ನಾವು ಹೋಗೋ ಅಷ್ಟೊತ್ತಿಗೆ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಟೆಂಪಲ್ ಒಳಗೆಲ್ಲ ಹೋಗಲಿಲ್ಲ, ಬಟ್ ಹೊರಗಿಂದ ವ್ಯೂ ತುಂಬ ಚೆನ್ನಾಗಿತ್ತು. 10:30-11 ಗಂಟೆ ಆದರೂ ಕೂಡ ತುಂಬ ಮಿಸ್ಟ್ ಎಲ್ಲ ಆಯಿತು. ಸೊ ಅಲ್ಲಿ ತುಂಬ ಫೋಟೋ ಶೂಟ್ಸು ಮತ್ತು ಗ್ರೂಪ್ ಫೋಟೋ ಶೂಟ್ಸು ಎಲ್ಲ ನಡೀತಾ ಇತ್ತು. ಆಮೇಲೆ ಒಂದು ರೌಂಡ್ ಹಾಕ್ಕೊಂಡು ಟೆಂಪಲ್ ಸುತ್ತ, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಫೋಟೋ ಶೂಟ್ಸು, ವೀಡಿಯೋಸ್ ಮಾಡೋದು, ರೀಲ್ಸ್ ಮಾಡೋದು ಎಲ್ಲ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅದ್ರ ಹಿಂದೆ ಕೂಡ ಸ್ಟೆಪ್ಸ್ ಇದೆ, ಲೈಕ್ ಅದು ಮೇ ಬಿ ಹತ್ಕೊಂಡು ಬರೋರಿಗೆ ಅನಿಸುತ್ತೆ. ನಾವು ರೋಡ್ ಕಡೆಯಿಂದ ಬಂದಿದ್ದರಿಂದ ಸೊ ನಮ್ಮದು ವೆಹಿಕಲ್ ಪಾರ್ಕಿಂಗ್ ಎಲ್ಲ ನಾವು ಆ ಕಡೆ ಮಾಡಿದ್ವಿ. ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಫೋಟೋಸ್ ಎಲ್ಲ ತೊಗೊಂಡು ಹೊರಡೋಷ್ಟೊತ್ತಿಗೆ ಒಂದು 12-12:30 ಆಗಿತ್ತು. ಸೊ ನಾವು ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಒಂದಷ್ಟು ಕಪಲ್ ಫೋಟೋ ಶೂಟ್ ಎಷ್ಟು ಮಟ್ಟಿಗೆ ನಡೀತಾ ಇತ್ತು ಅಂತಂದರೆ ಟೂರಿಸ್ಟ್ಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಪಲ್ ಅಥವಾ 2 ಕಪಲ್ ಇದ್ದರೆ ಹೇಗೋ ಪರವಾಗಿಲ್ಲ, ಮ್ಯಾನೇಜಬಲ್ ಅಂತ ಹೇಳ್ಬೋದು. ಬಟ್ ಅಲ್ಲಿ ತುಂಬ ಜನ ಕಪಲ್ ಇದ್ದರು. ಸೊ ಹೆಂಗೋ ಸಿಕ್ಕಿದ್ದ ಜಾಗದಲ್ಲಿ, ಸ್ಪೇಸಲ್ಲಿ ನಾವುಗಳು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಸೊ ಬೆಟ್ಟದ ಭೈರೇಶ್ವರ ಟೆಂಪಲ್ ಹತ್ರ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ, ಲೈಕ್ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ಏನಂತಂದರೆ, ಎಲ್ಲಾದರೂ ಹೋಗ್ತೀರಾ ಅಂತಂದರೆ ಸ್ವಲ್ಪ ನಿಯರೆಸ್ಟ್ ಪ್ಲೇಸಸ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು. ನಮ್ಮದು ಸ್ವಲ್ಪ ಟ್ರಾವೆಲಿಂಗ್ ಜರ್ನಿನೇ ಜಾಸ್ತಿ ಆಗೋಯಿತು. ಸೊ ಹಾಗಾಗಿ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದು ಸಂಸೆ ಗಣಪತಿ. ಇದು ಬಂದು ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಹೋಗ್ತಾ ಆನ್ ದ ವೇ ಸಿಗೋವಂಥ ಜಾಗ ಇದು. ತುಂಬ ಚೆನ್ನಾಗಿತ್ತು. ಈ ಟೆಂಪಲ್ ಕೂಡ ನಾವು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ಹೋದ್ವಿ, ಬಟ್ ಸ್ಟಿಲ್ ನಮಗೆ ದರ್ಶನ ಸಿಕ್ತು. ನಾವೇ ಲಾಸ್ಟ್ ಹೋದವರು. ಅದು ಟೀ ಎಸ್ಟೇಟ್ಸ್ ಮಧ್ಯೆ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ, ಲೈಕ್ ಆಲ್ಮೋಸ್ಟ್ ಅದು ಅಷ್ಟೇ, ನಾವು ರೀಚ್ ಆಗೋಷ್ಟೊತ್ತಿಗೆ ಒಂದು 3:00-4:00 ಆಗಿತ್ತು. ಊಟನೂ ನಾವು ಮಾಡಿರಲಿಲ್ಲ. ಅಲ್ಲಿ ಹೋಗಿ ಒಂದಷ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ, ಯಾಕಂದರೆ ತುಂಬ ಟ್ರಾವೆಲ್ ಜರ್ನಿ ಆಗಿದ್ದರಿಂದ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಒಂದಿಷ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡಿ ಫೋಟೋಸ್ ತೊಗೊಂಡು ಅಲ್ಲಿ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗೋದು ಅಂತ ಇನ್ನೊಂದು ರೌಂಡ್ ಡಿಸ್ಕಷನ್ ಮಾಡಿ ಆಮೇಲೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿ ಎಲ್ಲಾದರೂ ನಿಯರೆಸ್ಟ್ ಪ್ಲೇಸಸ್ ಅಥವಾ ನಿಯರೆಸ್ಟ್ ವಾಟರ್ ಫಾಲ್ಸ್ ಇದ್ದರೆ ಇಲ್ಲಿಂದ ಹತ್ತಿರ ಆಗುತ್ತೆ. ಅದರಲ್ಲೂ ಸೂರ್ಮನೆ ಅಂತೆಲ್ಲ ವಾಟರ್ ಫಾಲ್ಸ್ ಇದೆ. ಈ ಟೆಂಪಲ್ ಎಲ್ಲ ನೋಡಿಕೊಂಡು ನಾವು ಆಮೇಲೆ ಹೋಗಿದ್ದಂಥ ಜಾಗ ಅಂದರೆ ಸೂರ್ಮನೆ. ಅದಾದಮೇಲೆ ನಾವು ಸೂರ್ಮನೆ ವಾಟರ್ ಫಾಲ್ಸ್ ರೀಚ್ ಆದ್ವಿ. ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಎಂಟ್ರಿ ಫೀನೂ ತೊಗೊಂಡ್ರು. ನಂಗೆ ಮರ್ತೋಗಿದೆ ಎಷ್ಟು ತೊಗೊಂಡ್ರು ಅಂತ. ಮೇ ಬಿ ಒಂದು 30 ರೂಪೀಸಾ ಅಥವಾ 10 ರೂಪೀಸಾ ಎಷ್ಟೋ ತೊಗೊಂಡಿದ್ದಾರೆ. ಅದಾದಮೇಲೆ ಸ್ವಲ್ಪ ಒಂದಷ್ಟು ಮೀಟರ್ಸ್ ಏನೋ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗಿದ್ದು ಕೂಡ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಚಿಕ್ಕ ಚಿಕ್ಕ ನದಿಗಳು ಸಿಗುತ್ತೆ. ಆ ಒಂದು ನದಿ ಪಾಯಿಂಟ್ಸ್ ಎಲ್ಲ ದಾಟ್ಕೊಂಡು ಹೋಗಬೇಕು. ಮತ್ತು ಈ ಟೈಮಲ್ಲಿ ಏನಂತಂದರೆ ನೀವು ಡೆಫಿನೆಟ್ಲಿ ಶೂಸ್ ಹಾಕಲೇಬೇಕು ಈ ಕಡೆ ಎಲ್ಲ ನಡ್ಕೊಂಡು ಹೋಗಬೇಕಾದ್ರೆ. ಯಾಕಂದರೆ ಮಳೆಗಾಲ,
ಜಿಗಣೆಗಳೆಲ್ಲ ಇರುತ್ತೆ, ಅದು ಒಂದ್ಸತಿ ಹಿಡಿದ್ರೆ ಬಿಡಲ್ಲ, ಅಷ್ಟು ಬ್ಲಡ್ ಫ್ಲೋ ಎಲ್ಲ ಆಗ್ತಾ ಇರುತ್ತೆ. ಗೊತ್ತಿಲ್ಲದೇನೋ ನನ್ನ ಕೈ ಮೇಲೂ ಒಂದು ಹತ್ಬಿಟ್ಟಿತ್ತು. ಬಟ್ ಸಂಹೋ ಅದು ಬ್ಲಡ್ ಹೀರ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ತೆಗೆದ್ಬಿಟ್ವಿ. ಬಟ್ ನನ್ನ ಫ್ರೆಂಡ್ ಕಾಲಿಗೆ ಒಂದು 3-4 ಜಿಗಣೆಗಳು ಹತ್ತಿತ್ತು. ಪಾಪ ಅವಳಂತೂ ತುಂಬಾ ಹೆದರ್ಕೊಬಿಟ್ಟಿದ್ಲು. ಬಟ್ ಸಂಹೋ ಹೆಂಗೋ ರೀಚ್ ಆದ್ವಿ ವಾಟರ್ ಫಾಲ್ಸ್ ಹತ್ರ. ಸೊ ವಾಟರ್ ಫಾಲ್ಸ್ ಕೂಡ ಅಷ್ಟೇ, ಅಷ್ಟು ಅಂತೂ ಕ್ಲೀನ್ ಇರಲಿಲ್ಲ ವಾಟರ್ ಫಾಲ್ಸು. ಮಳೆ ಇದರಿಂದ ತುಂಬ ಜರಿ ಇತ್ತು ಮತ್ತು ಕೊಚ್ಚೆ ನೀರೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಫುಲ್ ಮಡ್ಡಿ ವಾಟರ್ ಥರ ಇತ್ತು. ಬಟ್ ಆದರೂ ಕೂಡ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯನ್ಸ್. ಅದನ್ನು ಅಲ್ಲಿ ಸ್ವಲ್ಪ ಒಂದಷ್ಟು ಮರದ್ದು ಸ್ಟೆಪ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಹತ್ಕೊಂಡು ಇಳ್ಕೊಂಡು ಕೆಳಗಡೆ ರೀಚ್ ಆಗಿ ಅಲ್ಲೂ ಕೂಡ ಸ್ವಲ್ಪ ನಾವು ಆಟ ಆಡಿಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ವಾಪಸ್ ನಾವು ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ರೀಚ್ ಆದ್ವಿ. ನಾವು ಅಗೋಡಾಯಿಂದ ನಾವು ಆ್ಯಕ್ಚುಲಿ ರೂಮ್ ಬುಕ್ ಮಾಡಿದ್ವಿ, ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಬಟ್ ಏನಂತ ಅಂದರೆ ನಾವು ಆ ಹೋಮ್ ಸ್ಟೇಗೆ ಹೋಗೋ ರೂಟ್ ಇತ್ತಲ್ಲ, ಆ ರೂಟ್ ಮಳೆ ಆಗಿದ್ದರಿಂದ ಮರ ಬಿದ್ದು ರೋಡ್ ಬ್ಲಾಕ್ ಆಗಿಬಿಟ್ಟಿತ್ತು. ಸೊ ನಾವು ಹೋಗೋ ಜಾಗಕ್ಕೆ ಅದೊಂದೇ ರೋಡ್ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ನನ್ನ ಫ್ರೆಂಡ್ ಯಾರು ಚಿಕ್ಕಮಂಗ್ಳೂರಲ್ಲೇ ಇದ್ದರು. ಸೊ ಹಾಗಾಗಿ ಅವ್ರ ಹೆಲ್ಪ್ ತೊಗೊಂಡು ನಾವೊಂದು ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡ್ವಿ ನೈಟ್. ಸೊ ರೀಚ್ ಆಗೋಷ್ಟೊತ್ತಿಗೆ ಒಂದು 12 ಗಂಟೆ 1 ಗಂಟೆ ಆಗಿತ್ತು. ಸೊ ಹಾಗಾಗಿ ನೈಟೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಬೆಳಗ್ಗೆ ಎದ್ದು ನೋಡಿದಾಗ ಮಾತ್ರ ವ್ಯೂ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಜಸ್ಟ್ ಬೆಳಗ್ಗೆದು ಒಂದು ವಿಡಿಯೋ ಮಾತ್ರ ಹಾಕಿದ್ದೀನಿ. ಅದಾದಮೇಲೆ ಅಲ್ಲೇ ಲೈಕ್ ಆನ್ ದ ವೇ ಯಾವ್ದು ಸಿಗುತ್ತೆ ಆ ಒಂದು ಚಿಕ್ಕ ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ಧರ್ಮಸ್ಥಳದಲ್ಲಿರೋ ಎರ್ಮೈ ಫಾಲ್ಸಿಗೆ ಹೊರಟ್ವಿ. ಬಿಕಾಸ್ ಇನ್ನು ಎಲ್ಲಿ ಹೋಗೋಕ್ಕೂ ಕೂಡ ಇಲ್ಲ, ಲೈಕ್ ಮುಳ್ಳಯ್ಯನಗಿರಿ ಬೆಟ್ಟ ಅದೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ರು. ಸೊ ಅವರು ರೀಸೆಂಟಾಗಿ ಹೋಗೋದ್ರಿಂದ ಮತ್ತೆ ಆ ಪ್ಲೇಸಿಗೆ ಹೋಗೋದು ಬೇಡ ಅಂದ್ಬಿಟ್ಟು ಧರ್ಮಸ್ಥಳದಲ್ಲಿರುವಂಥ ಎರ್ಮೈ ಫಾಲ್ಸ್ ಕಡೆ ಹೊರಟ್ವಿ. ಆನ್ ದ ವೇ ನಾವು ಚಾರ್ಮುಡಿ ಘಾಟ್ ಮೇಲೆ ಹೋಗಿದ್ರಿಂದ ಅಲ್ಲೂ ಕೂಡ ಅಷ್ಟೇ ಎಂಥ ವ್ಯೂ ಅಂದರೆ ಸಕ್ಕತ್ತಾಗಿತ್ತು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಅಷ್ಟು ಲೈಕ್ ಆಲ್ಮೋಸ್ಟ್ 12 ಗಂಟೆ 1 ಗಂಟೆ ಟೈಮ್ ಆಗಿತ್ತು. ಆ ಟೈಮಲ್ಲೂ ಕೂಡ ಅಷ್ಟು ಮಂಜು ಮಿಸ್ಟು ಎಲ್ಲ ಆಯಿತು. ಅದಾದಮೇಲೆ ನಾವು ಎರ್ಮೈ ಫಾಲ್ಸ್ಗೆ ರೀಚ್ ಆದ್ವಿ. ಎರ್ಮೈ ಫಾಲ್ಸ್ಗೆ ರೀಚ್ ಆದಾಗ ನಮ್ಮ ಕಾರ್ ಒಂದು ಕಡೆ ಪಾರ್ಕಿಂಗ್ ಮಾಡಿದ್ವಿ. ಆ ಪಾರ್ಕಿಂಗ್ ಮಾಡಿರೋ ಕಡೆ 2 ಪುಟ್ಟ ಬೆಕ್ಕಿನ ಮರಿಗಳು ಆಟ ಆಡ್ತಾ ಇದ್ವು. ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ಆ ಬೆಕ್ಕಿನ ಮರಿದು ಒಂದಷ್ಟು ಫೋಟೋಶೂಟ್ಸ್ ಎಲ್ಲ ಮಾಡಿಬಿಟ್ಟು ವಿಡಿಯೋ ಶೂಟ್ಸ್ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ನಾವು ಎರ್ಮೈ ಫಾಲ್ಸ್ ಲೈಕ್ ಒಂದು ಶಾರ್ಟ್ ಟ್ರೆಕ್ ಇತ್ತು, ಅಂದರೆ ಒಂದಷ್ಟು ಮೀಟರ್ಸ್ ಅಲ್ಲೂ ನಡಿಬೇಕು. ಸೊ ಹಾಗಾಗಿ ಆ ಒಂದು ವಾಟರ್ ಫಾಲ್ಸ್ ಕಡೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ.